ನಮಸ್ತೆ ಫ್ರೆಂಡ್ಸ್. ನಾವು ಇವತ್ತು ಜೀವನದಲ್ಲಿ ಬಹಳ ಮುಖ್ಯವಾಗಿ ಗಮನ ಕೊಡಬೇಕಾಗಿರೋ ವಿಚಾರದ ಬಗ್ಗೆ ಮಾತಾಡೋಣ. ಆರೋಗ್ಯವೇ ನಮ್ಮ ಜೀವನದ ಸಂಪತ್ತು, ಅದೆಲ್ರಿಗೂ ಗೊತ್ತು. ಆದರೆ ಆರೋಗ್ಯಕ್ಕೋಸ್ಕರ ಪ್ರತಿನಿತ್ಯ ನಾವು ಏನು ಮಾಡ್ತಿದ್ದೀವಿ? ನಮ್ಮ ಭವಿಷ್ಯಕ್ಕೋಸ್ಕರ, ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಅಂತ ಹೇಳಿ ನಾವು ಸಮಯ ಕೊಡ್ತಾ ಇದ್ದೀವಿ. ಭವಿಷ್ಯಕ್ಕೆ ಅಂತಾನೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಾವು ಟೈಮ್ ಕೊಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಆದರೆ ಭವಿಷ್ಯನೂ ನೋಡ್ಕೋಬೇಕಾಗಿರೋದು ಇವತ್ತಿನ ಅಂದರೆ ಪ್ರೆಸೆಂಟ್ ಇವತ್ತಿಂದು ಆಹಾರದಲ್ಲಿ ಎಷ್ಟು ಪೋಷಕಾಂಶ ಸಿಗ್ತಿದೆ ಅಥವಾ ಸಿಗ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಯೋಚಿಸಬೇಕಾಗಿತ್ತು, ಮತ್ತೆ ಗಮನ ಹರಿಸಿ ತಿನ್ಬೇಕಾಗಿತ್ತು. ಆದರೆ ಅದನ್ನ ಮಾಡ್ತಾ ಇದೀವ? ಸ್ನೇಹಿತರೆ, ನಾವು ಇವತ್ತು ಯೋಚನೆ ಮಾಡಬೇಕಾಗಿರೋ ವಿಚಾರ ಯಾವುದು ಅಂದರೆ, ಒಂದು 50 ವರ್ಷದ ಹಿಂದೆ ಅಥವಾ 50, 60, 70 ವರ್ಷದ ಹಿಂದೆ ನಾವು ಒಂದು 100 ಗ್ರಾಮ್ ಊಟ ಮಾಡ್ತಾ ಇದೀವಿ ಅನ್ಕೊಂಡ್ರೆ ಅದರಲ್ಲಿ 50% ಎನರ್ಜಿ ಮತ್ತೆ 50% ಸತ್ವ ಅಂದ್ರೆ ನ್ಯೂಟ್ರಿಷನ್ ಸಿಗ್ತಾ ಇತ್ತು. ಅದರಿಂದ ಅವರು 100% ಹೆಲ್ತ್ ಕಾಪಾಡ್ಕೊಳ್ತಾ ಇದ್ರು, ಮತ್ತೆ ವಯಸ್ಸಾಗಿನೇ ಸಾಯ್ತಾ ಇದ್ರು, ಆರೋಗ್ಯದಲ್ಲಿ ಉಡ್ತಾ ಇದ್ರು, ಆರೋಗ್ಯದಿಂದ ಸಾಯ್ತಾ ಇದ್ರು. ಬಟ್ ಪ್ರೆಸೆಂಟ್ ಏನಾಗಿದೆ, ಇವತ್ತು ನಮ್ಮ ದೇಹಕ್ಕೆ ಸರಿಯಾದ ರೀತಿ ನ್ಯೂಟ್ರಿಷನ್ಸ್ ಸಿಗ್ತಿದ್ಯಾ? ಅದೇ 100 ಗ್ರಾಮ್ ಊಟ ನಾವು ತಗೊಂಡ್ರೆ ಇವತ್ತು 10% ಅಷ್ಟೇ ಪೋಷಕಾಂಶಗಳು ಸಿಗಬಹುದು. ಆದ್ರೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ರೆ ಆ 10% ಸತ್ವದಲ್ಲಿ ನಾವು ಬದುಕಲಿಕ್ಕೆ ಆಗಲ್ಲ. ನಾವು 50%ನ ಮ್ಯಾಚ್ ಮಾಡ್ಲಿಕ್ಕೋಸ್ಕರ ನಾವು ಪ್ರತಿನಿತ್ಯ 100 ಗ್ರಾಮ್ ತಿನ್ಬೇಕಾಗಿರೋ ಜಾಗದಲ್ಲಿ 500 ಗ್ರಾಮ್ ಅಷ್ಟು ಆಹಾರಗಳನ್ನ ತಗೊಳ್ತಾ ಅಗತ್ಯಕ್ಕೆ ಬೇಕಾಗಿರೋ ಪೋಷಕಾಂಶನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗಿ ಅನಗತ್ಯವಾದಂತ ಆಹಾರದ ಪ್ರಮಾಣ ಹೆಚ್ಚಾಗ್ತಾ ಇವತ್ತೇನಾಗ್ತಾ ಇದೆ, ಅತಿಯಾಗಿ ತೂಕ ಜಾಸ್ತಿ ಆಗ್ತಾ ಇದೆ, ನಿಶಕ್ತಿ ಆಗ್ತಿದೆ, ಇಮ್ಯೂನ್ ಪ್ರಾಬ್ಲಮ್ ಆಗ್ತಿದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದೆ, BP, ಶುಗರ್, ಥೈರಾಯ್ಡ್, ಈ ತರ ಸಾಕಷ್ಟು ಸಮಸ್ಯೆಗಳಲ್ಲಿ ಮನುಷ್ಯ ಇವತ್ತು ಒದ್ದಾಡ್ತಿದ್ದಾನೆ. ಫ್ರೆಂಡ್ಸ್, ಹಾಗಿದ್ರೆ ನಾವು ಏನ್ ಮಾಡಬೇಕಿತ್ತು? ನಮ್ಮ ಆರೋಗ್ಯಕ್ಕೆ ಅಂತ ನಾವೆಷ್ಟು ಸಮಯನ ದಿನದಲ್ಲಿ ಎತ್ತಿಡ್ತಾ ಇದ್ದೀವಿ? ಯೋಚನೆ ಮಾಡಿ. 24 ಗಂಟೆ ಕೆಲಸ ಮಾಡುವಂತ ಹೃದಯಕ್ಕೇನೆ 20 ನಿಮಿಷ ನಾವು ವಾಕ್ ಅಥವಾ ಎಕ್ಸರ್ಸೈಸ್ ಮಾಡ್ತಿಲ್ಲ ಅಂದಾಗ ಇನ್ನು ಹೃದಯ ಒಂದೇ ಅಲ್ಲ, ನಮ್ಮ ದೇಹದಲ್ಲಿ ತುಂಬಾ ಅಂಗಾಂಗಗಳು ನಮ್ಮನ್ನ ರಕ್ಷಣೆ ಮಾಡ್ತಿವೆ. ಅವುಗಳನ್ನ ಕಾಪಾಡೋದಕ್ಕೆ ಅಂತ ಎಷ್ಟು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನ ನಮ್ಮ ಆಹಾರದಲ್ಲಿ ಕೊಡ್ತಾ ಇರ್ಬೋದು. ಯಾಕೆ ಇದನ್ನ ಹೇಳ್ತಾ ಇದೀನಿ? ಇವತ್ತು ಆರೋಗ್ಯಕ್ಕೆ ನಾವು ಸಮಯ ಕೊಡದೇ ಇದ್ರೆ ನಾಳೆ ಅನಾರೋಗ್ಯಕ್ಕೆ ಸಮಯನ ಅದೇ ಇಡೋ ಹಾಗೆ ಮಾಡುತ್ತೆ. ನಮ್ಮ ದೇಹ ನಮ್ಮ ದೇಹನೇ ಅಲ್ವಾ ನಮ್ಮ ಜೀವನದ ಶಕ್ತಿ. ಅದನ್ನು ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ? ಯೋಚನೆ ಮಾಡಿ. ಇವತ್ತು ತೆಗೆದುಕೊಳ್ಳದೆ ಇರುವಂತ ಆರೋಗ್ಯಕ್ಕೆ ನಿರ್ಧಾರನ ನಾಳೆ ನಾನು ತಗೊಳ್ತೀನಿ ಅಂದ್ರೆ ಆ ನಾಳೆ ಅನ್ನೋದು ನಮ್ಮ ಲೈಫಲ್ಲಿ ಇದೆಯಾ ಗೊತ್ತಿಲ್ಲ. ಇಂದು ತೆಗೆದುಕೊಳ್ಳೋ ನಿರ್ಧಾರ, ಆರೋಗ್ಯಕ್ಕೆ ತೆಗೆದುಕೊಳ್ಳೋ ನಿರ್ಧಾರ ನಾಳೆ 100% ಉತ್ತಮವಾದ ಜೀವನ ನಡೆಸೋದಿಕ್ಕೆ ನಮಗೆ ಸಪೋರ್ಟ್ ಮಾಡುತ್ತೆ. ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ನನಗೂ ಇದ್ರದ್ದು ಪರಿಚಯ